ಪ್ರಹ್ಲಾದನನ್ನು ಕುರಿತು ತಾನು ಗುರುಕುಲದಲ್ಲಿ ಏನೆಲ್ಲ ಅಧ್ಯಯನ ಮಾಡಿದೆಯೋ ಅದನ್ನು ನನಗೆ ತಿಳಿಸಬೇಕು ಅಂತ ತನ್ನ ಮಗನ ಬಳಿ ಪ್ರಹ್ಲಾದನ ಬಳಿ ಹಿರಣ್ಯಕಶಿಪು ತಾನು ಹೇಳಿದರೆ ಪ್ರಹ್ಲಾದ ತಾನು ಹೇಳ್ತಾ ಇದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ ಚಿಂತಾರ್ಪಿತ ಬುದ್ಧಿ ಭಕ್ತಿಶ್ಚೇತ್ ನವಲಕ್ಷಣ ಕ್ರಿಯತೆ ಭಗವತ್ಯತ್ವ ತನ್ನನ್ನು ಗೀತ ಉತ್ತಮ. ಬಹಳ ಮಾರ್ಮಿಕವಾದ ಮಾತನ್ನು ಹೇಳ್ತಾ ಇದ್ದಾನೆ. ಪ್ರಹ್ಲಾದ ಹೇಳಿದ, ಅಪ್ಪ ಏನು ಕೇಳಿದೆ, ಏನು ಕೇಳಿದಿ? ಯಾವುದು ಸ್ವಧೀತ ಒಳ್ಳೆಯ ಅಧ್ಯಯನ ಯಾವುದನ್ನು ಮಾಡಿದ್ದೀರೋ ಅದನ್ನು ನನಗೆ ಸ್ವಲ್ಪ ಹೇಳು ನೀನು ಅಂತ ಹೇಳಿದಿ. ಆದರೆ ಒಳ್ಳೆಯ ಅಧ್ಯಯನ ಅಂದರೆ ಯಾವುದು, ಸಮೀಚೀನವಾದ ಅಧ್ಯಯನ ಅಂದರೆ ಯಾವುದು ಅಂತ ಹೇಳಿದರೆ, ಯಾವುದರ ಅಧ್ಯಯನದಿಂದ ನಮಗೆ ದೇವರಲ್ಲಿ ಭಕ್ತಿ ವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತೋ ಅದು ನಿಜವಾದ ಅಧ್ಯಯನ ಅಂತ ಪ್ರಹ್ಲಾದ ತಾನು. ನಿಜವಾದ ಅಧ್ಯಯನ ಅಂದರೆ ಯಾವುದು ಅಂತ ಹೇಳಿದ್ರೆ, ಯಾವುದನ್ನು ಓದುವುದರಿಂದ ನಮಗೆ ದೇವರಲ್ಲಿ ಇನ್ನೂ ಹೆಚ್ಚು ಭಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ, ಇನ್ನೂ ದೃಢತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತೆ. ಆ ಒಂದು ಅಧ್ಯಯನ ಅದು ನಿಜವಾದ ಅಧ್ಯಯನ. ಅಂತಹ ಆ ಅಧ್ಯಯನವನ್ನು ನಾನು ಮಾಡಿದ್ದೇನೆ. ಯಾವುದು ಭಗವಂತನಲ್ಲಿ ಭಕ್ತಿ? ಪ್ರಹ್ಲಾದ ಆ ಭಕ್ತಿಯ ವಿಭಾಗವನ್ನು ತಾನು ಮಾಡ್ತಾ ಹೋಗ್ತಾನೆ. ನವವಿಧವಾಗಿರ್ತಕ್ಕಂತಹ ಭಕ್ತಿ ಭಗವಂತನಲ್ಲಿ ನಾವು ಮಾಡಬೇಕಂತ. ಯಾವುದರಿಂದೆಲ್ಲ ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತೆ ಅಂತ ಹೇಳಿದ್ರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಮೊಟ್ಟ ಮೊದಲಾಗಿ ನಾವು ಮಾಡಬೇಕಾದದ್ದು ಭಗವಂತನ ಗುಣಗಳ ಶ್ರವಣವನ್ನು ನಾವು ಮಾಡಬೇಕು. ಒಳ್ಳೆಯ ಭಗವಂತನ ಕುರಿತಾದ ವಿಚಾರಗಳನ್ನು ನಾವು ಕೇಳಬೇಕು. ಭಗವಂತ ನಮಗೆ ಒಳ್ಳೆಯ ಶರೀರವನ್ನು ಕೊಟ್ಟಿದ್ದಾನೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಈ ಶರೀರ ಭಗವಂತ ಕೊಟ್ಟಿದ್ದಾನೆ. ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಒಳ್ಳೆಯ ಧರ್ಮದ ಆಚರಣೆಗೋಸ್ಕರ, ಒಳ್ಳೆಯ ಶ್ರವಣ ಮನನಾದಿಗಳನ್ನು ಮಾಡುವುದಕ್ಕೋಸ್ಕರ ಕೊಟ್ಟಿದ್ದಾನೆ. ಒಳ್ಳೆಯ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ. ಒಳ್ಳೆಯ ಇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ. ಕೇಳಲಿಕ್ಕೆ ಬೇಕಾಗಿರುವ ಶ್ರವಣೇಂದ್ರಿಯವನ್ನು, ನೋಡಲಿಕ್ಕೆ ಬೇಕಾಗಿರುವ ಚಕ್ಷುರೇಂದ್ರಿಯವನ್ನು, ಆಘ್ರಾಣಿಸಲು ಬೇಕಾಗಿರತಕ್ಕಂತಹ ಘ್ರಾಣೇಂದ್ರಿಯವನ್ನು ಭಗವಂತ ತಾನು ನೀಡಿದ್ದಾನೆ. ಎಷ್ಟು ಅಮೂಲ್ಯವಾದಂತಹ ಇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಒಂದೊಂದು ಇಂದ್ರಿಯಗಳನ್ನು ನಾವು ಲೆಸ್ಸು ಮಾಡಲಿಕ್ಕೆ ಇಲ್ಲ. ಇದರಲ್ಲಿ ನಮ್ಗೆ ಯಾವುದೋ ಒಂದು ಇಂದ್ರಿಯ ಬೇಡಪ್ಪ ಅಂತ ಹೇಳಿ ನಾವು ತೆಗೆದು ಹಾಕ್ಲಿಕ್ಕಿಲ್ಲ. ಅದನ್ನು ಎಲ್ಲ ಇಂದ್ರಿಯಗಳ ಅವಶ್ಯಕತೆ ಬಹಳ ಇದೆ. ಇವತ್ತು ಕಣ್ಣು ಬೇಡ ಅಂತ ನಾವು ತೆಗೆದು ಹಾಕ್ಲಿಕ್ಕಿಲ್ಲ, ಅಥವಾ ಕಿವಿ ಬೇಡ ಅಂತ ತೆಗೆದು ಹಾಕ್ಲಿಕ್ಕಿಲ್ಲ, ಅಥವಾ ಕಾಲು ಬೇಡ ಅಂತ ತೆಗೆದು ಹಾಕ್ಲಿಕ್ಕಿಲ್ಲ, ಕೈ ಬೇಡ ಅಂತ ತೆಗೆದು ಹಾಕ್ಲಿಕ್ಕಿಲ್ಲ. ಪ್ರತಿಯೊಂದು ಇಂದ್ರಿಯಗಳ ಅವಶ್ಯಕತೆ ಇದೆ, ಅಷ್ಟೇ ಮಹತ್ವವಿದೆ. ಅಂತಹ ಇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ. ಕಣ್ಣು, ಕಿವಿ, ಮೂಗು, ಪ್ರತಿಯೊಂದು ಇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಯಾವುದಕ್ಕೋಸ್ಕರ ಉಪಯೋಗಪಡಿಸಬೇಕು ಅಂತ ಹೇಳಿದರೆ, ಕಿವಿ ಭಗವಂತನಿಗೋಸ್ಕರ ನಾವು ಇಡಬೇಕಂತ. ಭಗವಂತನ ಮಹಿಮೆಗಳನ್ನು ಕೇಳುವುದಕ್ಕೋಸ್ಕರ ನಮ್ಮ ಇಂದ್ರಿಯಗಳು, ನಮ್ಮ ಕಿವಿ ಅದು ಹಾತೊರಿತಾ ಇರಬೇಕು. ಎಲ್ಲಿ ಭಗವಂತನ ಮಹಿಮೆಗಳು, ಪ್ರವಚನ, ಪಾಠ ಪ್ರವಚನ ನಡೀತಾ ಇರುತ್ತೋ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು, ಶ್ರವಣ ಮಾಡಬೇಕು. ಇವತ್ತು ಶ್ರವಣ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾವು ಮನನ ಮಾಡಲಿಕ್ಕೆ ಬರುತ್ತೆ. ಅದರ ತನ್ಮೂಲಕ ಭಗವಂತನ ಅನುಗ್ರಹ ಸಂಪಾದನಾ ಮಾಡಲಿಕ್ಕೆ ಆಗುತ್ತೆ. ಆದ್ದರಿಂದ ಭಗವಂತನ ಗುಣಗಳ ಶ್ರವಣ ಮಾಡಬೇಕು. ಕಿವಿಯಲ್ಲಿ ಕೇಳಿದ್ದನ್ನು ಮನನ ಮಾಡಬೇಕು, ಕೀರ್ತನೆ ಮಾಡಬೇಕು. ಭಗವಂತ ನಮಗೆ ನಾಲಿಗೆಯನ್ನು ಕೊಟ್ಟಿದ್ದಾನೆ. ದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ. ವಿಚಾರವಿಲ್ಲದೆ ಪರರ ನಿಂದಿಸುವುದಕ್ಕೆ ನಮ್ಮ ಇಂದ್ರಿಯ ನಾಲಿಗೆಯನ್ನು ನಾವು ಉಪಯೋಗ ಮಾಡ್ತೇವೆ. ಅದಕ್ಕೋಸ್ಕರ ಅಂತ ಹೇಳಿದ್ರೆ, ಯಾರಾದರೂ ನಮ್ಮ ಬಗ್ಗೆ ಅಸಮಾಧಾನ ಇದ್ದವರ ಬಗ್ಗೆ ನಮ್ಮ ನಾಲಿಗೆ ಬೈಲಿಕ್ಕೆ ಶುರು ಮಾಡುತ್ತೆ. ಅವರು ಚೆನ್ನಾಗಿಲ್ಲ, ಅವರು ಹಾಗೆ ಹೀಗೆ ಅಂತ ಬೈಲಿಕ್ಕೆ ಶುರು ಮಾಡುತ್ತೆ. ಬಾಹ್ಯ ವ್ಯಾಪಾರದ ಬಗ್ಗೆ, ವ್ಯವಹಾರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ನಾಲಿಗೆಯನ್ನು ಉಪಯೋಗ ಮಾಡಿಕೊಳ್ತೇವೆ. ದೇವರು ಕೊಟ್ಟಿರುವ ನಾಲಿಗೆಯನ್ನು ನಾವು ದೇವರಿಗೋಸ್ಕರ ಮುಡುಪಾಗಿಡದೆ ಅನ್ಯ ನಿಮಿತ್ತಕವಾಗಿ ನಾವು ಅದನ್ನು ಮುಡುಪಾಗಿಡ್ತೇವೆ.
ನಾಲಿಗೆಯನ್ನು ಯಾವುದಕ್ಕೋಸ್ಕರ ಉಪಯೋಗಿಸಬೇಕು ಅಂತ ಹೇಳಿದ್ರೆ ಭಗವಂತನ ಮಹಿಮೆಯ ಕೀರ್ತನೆಗೋಸ್ಕರ, ಸಂಕೀರ್ತನೆಗೋಸ್ಕರ ನಾವು ಉಪಯೋಗ ಪಡಿಸಬೇಕಂತ. ಅದನ್ನು ಪ್ರಹ್ಲಾದ ತಾನು ಹೇಳ್ತಾ ಇದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ. ಸ್ಮರಣೆ ಮಾಡಬೇಕಂತೆ. ಒಳ್ಳೆಯ ವಿಚಾರಗಳ ಇದನ್ನು ಯಾವಾಗಲೂ ನಾವು ಸ್ಮರಣೆ ಮಾಡ್ತಾ ಇರಬೇಕು. ಯಾಕೆಂತ ಹೇಳಿದ್ರೆ ನಾವು ಇದೇ ಪ್ರಹ್ಲಾದ ಹೇಳ್ತಾನೆ, ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ. ಸಣ್ಣ ವಯಸ್ಸಿನಿಂದಲೂ ಭಗವಂತನ ಕುರಿತಾದ ಚಿಂತನೆ ಸ್ಮರಣೆಗಳನ್ನು ಮಾಡ್ತಾ ಇದ್ದರೆ ವಾರ್ಧಕ್ಯದಲ್ಲಿ ದೇವರ ಕುರಿತು ಸ್ವಲ್ಪವಾದರೂ ವಿಚಾರ ಮಾಡಲಿಕ್ಕೆ ನಮಗೆ ಬರುತ್ತೆ. ಯಾವುದರ ಅಭ್ಯಾಸ ಹೆಚ್ಚು ಮಾಡ್ತಾ ಇರುತ್ತೇವೋ ಕೊನೆಗೆ ಅದೇ ನಮ್ಮ ಮನಸ್ಸಲ್ಲಿ ಬರುತ್ತೆ ಹೊರತು ದೇವರ ಕುರಿತು ಚಿಂತನೆ ಬರುವುದಿಲ್ಲ. ದೇವರ ಕುರಿತು ಚಿಂತನೆ ವಾರ್ಧಕ್ಯದಲ್ಲಿ ನಮ್ಮ ಮನಸ್ಸನ್ನು ಮೂಡಬೇಕಾದರೆ ನಾವು ಪ್ರಾರಂಭದಿಂದಲೂ ಭಗವಂತನ ಕುರಿತು ಚಿಂತನೆ ಮಾಡ್ತಾನೆ ಇರಬೇಕು, ನಾವು ಸ್ಮರಣೆ ಮಾಡ್ತಾನೆ ಇರಬೇಕು. ನಾವು ಆವಾಗ ಮಾತ್ರ ಅಂತ್ಯಕಾಲದಲ್ಲಿ ದೇವರ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಭಗವಂತನ ಪ್ರತೀಕಗಳು, ಪ್ರತಿಮೆಗಳು, ಅವುಗಳ ಅರ್ಚನೆ ಮಾಡಬೇಕು. ಅವು ಸೇವೆಯನ್ನು ಆಗಬೇಕಾಗಲ್ಲ. ಜಲ ಪ್ರತಿಮೆಗಳು ಇರ್ತಾರೆ, ಜ್ಞಾನಿಗಳು ಇರ್ತಾರೆ, ಭಗವಂತನನ್ನು ಧರಿಸಿಕೊಂಡಿರ್ತಕ್ಕಂತಹ ಜ್ಞಾನಿಗಳು, ಅವರ ಪಾದ ಸೇವೆಯನ್ನು ಮಾಡಬೇಕು. ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ ಇದೆ. ಭಗವಂತನ ಸ್ವರೂಪ ಉಳ್ಳಂತಹ ಪ್ರತೀಕಗಳು, ಪ್ರತಿಮೆಗಳು, ಅಲ್ಲಿ ಸೇವೆ ಮಾಡಬೇಕು, ಅರ್ಚನೆ ಮಾಡಬೇಕು, ಪೂಜೆಯನ್ನು ಮಾಡಬೇಕು, ವಂದನ ನಮಸ್ಕಾರ ಮಾಡಬೇಕು. ದಾಸ್ಯ ಭಾವ ಇರಬೇಕು. ಭಗವಂತನ ದಾಸನಾಗಿದ್ದೇನೆ ನಾವು, ಇದು ಅತ್ಯಂತ ಮುಖ್ಯವಾಗಿರಬೇಕಾದದ್ದು. ಎಲ್ಲವನ್ನೂ ನಾವು ಮಾಡ್ತೇವೆ, ಆದ್ರೆ ಈ ಭಾವನೆ ಇರುವುದಿಲ್ಲ. ನಾನು ಮಾಡ್ತಾ ಇದ್ದೇನೆ ಎಂಬ ಭಾವನೆ ಬರುತ್ತೆ. ಇದಂ ಮಮ ಅಂತ ಹೇಳ್ತಾ ಇರ್ತೇವೆ, ಆದ್ರೆ ಹೇಳ್ತೇವೆ ಬಾಯಲ್ಲಿ ಇದಂ ನಮಮ ಅಂತ ಬಾಯಲ್ಲಿ ಹೇಳ್ತಾ ಇರ್ತೇವೆ, ಆದ್ರೆ ಇದಂ ನಮಮ ಅಂತ ಮನಸ್ಸಲ್ಲಿ ಇರುವುದಿಲ್ಲ. ಎಷ್ಟಾದ್ರೂ ಮನಸ್ಸಲ್ಲಿ ಹಾದು ಹೋಗುತ್ತೇನಂತ ನನ್ನದ್ದನ್ನು ಕೊಡ್ತಾ ಇದ್ದೇನೆ ನಾನು ದೇವರಿಗೆ. ಆದರೆ ಈ ತರಹ ಭಾವನೆ ಇರಬಾರದು. ಇದಂ ನಮಮ ಎಂಬುದು ಮನಸ್ಸಲ್ಲಿ ಇರಬೇಕು. ಇದು ನನ್ನದ್ದು ಅಲ್ಲ, ದೇವರು ಕೊಟ್ಟದ್ದು, ದೇವರ ದಾಸ ನಾನು. ಆ ದಾಸ್ಯ ಭಾವ ನಿರಂತರವಾಗಿರ್ಬೇಕಂತ ದಾಸರು ಹೇಳ್ತಾರೆ. ದಾಸ್ಯವ ಕೊಡು ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ. ಅಂತಹ ದಾಸ್ಯ ಭಾವ ನಿರಂತರವಾಗಿ ನಮ್ಮಲ್ಲಿ ಇರಬೇಕು. ಸಖ್ಯಂ ಮಹಾತ್ಮ ಜ್ಞಾನ ಪೂರ್ವಕವಾದಂತಹ ಸ್ನೇಹ ಇರಬೇಕಂತೆ. ಭಗವಂತ ದೊಡ್ಡವನು, ನಮ್ಮಕ್ಕಿಂತ ಎಷ್ಟೋ ದೊಡ್ಡವನು, ಸರ್ವೋತ್ತಮನಾಗಿದ್ದಾನೆ, ಭಗವಂತ ಅನಂತಗುಣ ಪರಿಪೂರ್ಣನಾಗಿದ್ದಾನೆ ಎಂಬುವ ಮಹತ್ವ ಜ್ಞಾನ ಪೂರ್ವಕವಾದ ಸ್ನೇಹ ಇರಬೇಕು. ಅಂತಹ ನವವಿಧವ ಸಖ್ಯಂ ಆತ್ಮನಿವೇದನ. ಭಗವಂತ ನಮ್ಮ ಒಳಗೆ ಇದ್ದಾನೆ. ಭಗವಂತ ನಿಯಾಮಕನಾಗಿದ್ದಾನೆ. ಭಗವಂತ ಎಂತಹ ಭಗವಂತ ನಮ್ಮ ಒಳಗೆ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲ ಸರ್ವತ್ರ ವ್ಯಾಪ್ತನಾಗಿರುವ, ಮುಕ್ತರಲ್ಲಿಯೂ ಇರತಕ್ಕಂತಹ ಭಗವಂತ, ನಿಯಾಮಕನಾಗಿರುವ ಭಗವಂತ ನನ್ನ ಒಳಗೆ ಇದ್ದಾನೆ. ನನ್ನ ಒಳಗೆ ಇದ್ದು ನನ್ನನ್ನು ನಿಯಮನ ಮಾಡ್ತಾ ಇದ್ದಾನೆ. ನನ್ನೊಂದು ಪ್ರತಿಯೊಂದು ಪ್ರವೃತ್ತಿಯು ಭಗವಂತನ ಅಧೀನಕ್ಕೆ ಒಳಪಟ್ಟಿದೆ. ನಾನು ಪ್ರತಿಬಿಂಬ, ಭಗವಂತ ಬಿಂಬ. ನಾನು ಬಿಂಬದ ಅಧೀನಕ್ಕೆ ಒಳಪಟ್ಟಿದ್ದೇನೆ. ಇವತ್ತು ನಾನು ಪ್ರತಿಯೊಂದು ಚಲನಾದಿಗಳು, ಕ್ರಿಯೆಗಳೇನಿವೆ ನನ್ನಲ್ಲಿ ನಡೀತಾ ಇದೆ. ನಾನು ನಡೀತಾ ಇರೋದು, ಕೂತು ಹೋಗ್ತಾ ಇರೋದು, ಮಾತನಾಡುವುದು, ಇವೆಲ್ಲ ಪ್ರವೃತ್ತಿಗಳು ಸಹಿತ ಭಗವಂತ ನಮ್ಮ ಒಳಗೆ ಇದ್ದು ಮಾಡಿಸ್ತಾ ಇದ್ದಾನೆ. ಅಂತಹ ಭಗವಂತ ನನ್ನ ಒಳಗೆ ಇದ್ದು ಆತ್ಮನಿವೇದನ, ನನ್ನ ಒಳಗೆ ಇದ್ದಾನೆ ಎಂಬುವ ಭಾವನೆ ಅದು ದೃಢವಾಗಿ ಇರಬೇಕು. ಈ ರೀತಿಯಾದಂತಹ ಆ ಭಕ್ತಿ ಏನಿದೆಯೋ, ಇಂತಹ ಭಕ್ತಿಯನ್ನು ನಾನು ಮಾಡಬೇಕಪ್ಪ ಅಂತ ಹಿರಣ್ಯಕಶಿಪುವಿನ ಬಳಿ ಪ್ರಹ್ಲಾದ ತಾನು ಹೇಳಿದ. ನೋಡಿ ಇಂತಹ ಧೈರ್ಯ ನೋಡಿ ಪ್ರಹ್ಲಾದನದ್ದು. ಹಿರಣ್ಯಕಶಿಪು ಆ ಮಹಾವಿಷ್ಣುವನ್ನು ಕೊಲ್ಲಬೇಕು ಅಂತ ಹೊರಟವನು. ಅಂತಹ ಹಿರಣ್ಯಕಶಿಪುವಿನ ಮಗ ತಾನು ಭಗವಂತನನ್ನು ಆಶ್ರಯಿಸಿಕೊಂಡಿದ್ದಾನೆ. ಭಗವಂತನ ಉಪದೇಶವನ್ನು ತಾನು ಮಾಡ್ತಾ ಇದ್ದಾನೆ. ಅಂತಹ ಆ ಪ್ರಹ್ಲಾದನ ಈ ಉಪದೇಶವನ್ನು ಕೇಳಿ ಹಿರಣ್ಯಕಶಿಪು ತಾನು ಕ್ರೋಧ ತಪ್ತನಾಗಿ ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತ ಹೊರಟಿದ್ದಾನೆ. ತಾನು ಕಂಬಕ್ಕೆ ಒದ್ದಿದ್ದಾನೆ. ಭಗವಂತ ತಾನು ಪ್ರಕಟಿಸಿದ ನರಸಿಂಹ ರೂಪದಿಂದ ತಾನು ಪ್ರಕಟಿಸಿದ್ದಾನೆ. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತ. ತನ್ನ ಭೃತ್ಯನಾಗಿರುವ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಭಗವಂತ ತಾನು ಕಂಬದಿಂದ ಪ್ರಕಟಿಸಿದ. ನರಸಿಂಹ ರೂಪದಿಂದ, ನರರೂಪನೂ ಅಲ್ಲ, ಸಿಂಹ ರೂಪನೂ ಅಲ್ಲ, ನರಸಿಂಹ ರೂಪದಿಂದ ಭಗವಂತ ತಾನು ಪ್ರಕಟಿಸಿದ್ದಾನೆ. ಪ್ರಕಟಿಸಿ ಹಿರಣ್ಯಕಶಿಪುವನ್ನು ತಾನು ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಪ್ರಹ್ಲಾದನನ್ನು ತಾನು ರಕ್ಷಿಸಿದ್ದಾನೆ. ಇದರ ಮೂಲಕ ನಾವು ತಿಳ್ಕೊಳ್ಳಬೇಕು, ಕೊನೆಗೂ ಯಾವುದಕ್ಕೆ ಜಯ ಸಿಗುತ್ತೆ ಅಂತ ಹೇಳಿದರೆ, ಯಾವುದು ಧರ್ಮನೋ ಯತ್ರ ಧರ್ಮ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ, ಎಲ್ಲಿ ಅನುಷ್ಠಾನ ಇದೆಯೋ ಅಲ್ಲಿ ಜಯ ಇದೆ, ಎಲ್ಲಿ ಭಗವದ್ ಭಕ್ತರಿರ್ತಾರೋ ಅಲ್ಲಿ ಜಯ ಎಂಬುದು ಕಟ್ಟಿಟ್ಟ ಬುದ್ಧಿ ಎಂಬುವ ಮಾತನ್ನು ಅಲ್ಲಿ ನಮಗೆ ಇದರ ಮೂಲಕ ನಾವು ತಗೊಳ್ಳಬೇಕು. ಪ್ರಹ್ಲಾದ ತಾನು ಧರ್ಮದ ಪ್ರತೀಕವನು.
ಹಿರಣ್ಯಕಶಿಪು ಅಧರ್ಮದ ಪ್ರತೀಕ. ಕೊನೆಗೆ ಜಯ ಸಿಕ್ಕಿದ್ದು ಯಾರಿಗೆ ಅಂತ ಹೇಳಿದ್ರೆ ಪ್ರಹ್ಲಾದನಿಗೆ ಜಯ ಸಿಕ್ಕಿತ್ತು, ಅಂದರೆ ಧರ್ಮಕ್ಕೆ ಜಯ ಸಿಕ್ಕಿತ್ತು. ನಾವು ಪ್ರಾರಂಭದಲ್ಲಿ ನೋಡ್ತೇವೆ ಅಧರ್ಮಕ್ಕೆ ಜಯ ಆದಾಯ ಕಾಣಿಸುತ್ತೆ, ಆದರೆ ಕೊನೆಗೆ ಸಿಗುವ ಜಯ ಧರ್ಮಕ್ಕೆ ಹೊರತು ಅಧರ್ಮಕ್ಕೆ ಅಲ್ಲ ಎಂಬುವ ಒಂದು ಸಂದೇಶವನ್ನು ನಾವು ತಿಳಿದುಕೊಳ್ಳಬೇಕು. ಅಂತಹ ಆ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿರುವ ನರಸಿಂಹದೇವರು ನಮಗೆಲ್ಲರಿಗೂ ಸಹಿತ ಅನುಗ್ರಹ ಮಾಡಬೇಕು. ಅಂದರೆ ನಾವು ಸಹಿತ ಪ್ರಹ್ಲಾದನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಪ್ರಹ್ಲಾದನ ಅನುಗ್ರಹಕ್ಕೆ ನಾವು ಪಾತ್ರರಾದರೆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಅದೇ ಪ್ರಹ್ಲಾದ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಪ್ರಹ್ಲಾದ ಯಾವ ರೀತಿಯಾಗಿ ಎಲ್ಲ ದೈತ್ಯ ಬಾಲಕರಿಗೆ ತಾನು ಉಪದೇಶವನ್ನು ಮಾಡಿ ಉದ್ಧಾರ ಮಾಡಿದ್ದಾನೆ. ನಾವು ಸಹಿತ ಒಂದು ರೀತಿ ದೈತ್ಯರ ಹಾಗೆ ಇದ್ದೇವೆ. ನಾವು ದೈತ್ಯರ ಸ್ವಭಾವ ತರಹ ಇದೆ ನಮ್ಮದು. ಅದೇ ಪ್ರಹ್ಲಾದ ನಮ್ಮ ಉದ್ಧಾರ ಮಾಡಬೇಕಾಗಿದೆ ಇವತ್ತು. ಆ ದೈತ್ಯ ಬಾಲಕರನ್ನು ಉದ್ಧಾರ ಮಾಡಿದಂತೆ, ಉಪದೇಶದ ಮೂಲಕ ಉದ್ಧಾರ ಮಾಡಿದಂತೆ ನಮ್ಮನ್ನು ಉದ್ಧಾರ ಮಾಡಬೇಕಾಗಿದೆ. ಆವಾಗ 30 ಜನ ದೈತ್ಯ 30-40 ಜನ ವಿದ್ಯಾರ್ಥಿಗಳಿದ್ರೆ ಕಾಣಿಸ್ತದೆ ಅಲ್ಲಿ ಆ ಚಂಡಾಮರಕರ ಗುರುಕುಲದಲ್ಲಿ. ಅದಕ್ಕೆ ಒಬ್ಬ ಪ್ರಹ್ಲಾದ ಬಂದ. ಇವತ್ತು ಹಾಗಲ್ಲ, ಇಡೀ ಭೂಮಂಡಲದಲ್ಲಿಯೇ ಎಲ್ಲರೂ ಇದ್ದಾರೆ ಇವತ್ತು. ಅಂತಹ ಎಲ್ಲರನ್ನೂ ಉದ್ಧಾರ ಮಾಡಬೇಕಾಗಿದೆ. ಅಲ್ಲಿ ಪ್ರಹ್ಲಾದ ಒಬ್ಬ ಉಪದೇಶ ಮಾಡಿದ, ಇವತ್ತು ಅನೇಕ ಪ್ರಹ್ಲಾದರು ಬರಬೇಕಾಗಿದೆ. ಅದಕ್ಕೋಸ್ಕರವೇ ಪ್ರತಿಯೊಂದು ಕೇರಿಗಳಲ್ಲಿಯೂ ಸಹಿತ ಇವತ್ತು ಪ್ರಹ್ಲಾದ ಬಂದು ನೆಲೆಸಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಾಗಿ ಬಂದು ನೆಲೆಸಿದ್ದಾರೆ. ಎಲ್ಲರನ್ನೂ ಉದ್ಧಾರ ಮಾಡ್ತಾ ಇದ್ದಾರೆ. ಎಲ್ಲರಲ್ಲಿಯೂ ಸಹಿತ ಒಳಗೆ ಅವಿತಿರುವ ದೈತ್ಯ ಸ್ವಭಾವವನ್ನು ಹೊರಗೆ ಹಾಕಿ ಎಲ್ಲರಿಗೂ ಸಹಿತ ಒಳ್ಳೆಯ ಭಗವಂತನ ಭಕ್ತಿಯನ್ನು ತುಂಬುವುದಕ್ಕೋಸ್ಕರ ಈ ರಾಘವೇಂದ್ರ ಸ್ವಾಮಿಗಳು ಇವತ್ತು ಪ್ರತಿಯೊಂದು ಕೇರಿಗಳಲ್ಲಿಯೂ ನೆಲೆಸಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರ ಮೇಲೆ ನಿರಂತರವಾಗಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೇನೆ.